ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು ನೋಡ್ರಿ 27/8/2026. ಇವತ್ತಿನ KE ವೆಬ್ಸೈಟಲ್ಲಿ KCET ಬಗ್ಗೆ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಏನಂತಂದರೆ, ಈಗಾಗಲೇ 2ನೇ ಸುತ್ತಿನ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದು, ಅಡ್ಮಿಷನ್ ಆಗಲಿಕ್ಕೆ ಚಾಯ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಏನೋ ಒಂದು ಸ್ಕೆಡ್ಯೂಲನ್ನು ಬಿಡುಗಡೆ ಮಾಡಿದರು. ಅದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಅಪ್ಡೇಟನ್ನು ಇವತ್ತು ಮಾಡಿರುವಂಥದ್ದು. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಮುಂದೆ ಬರುವಂತಹ ಏನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದಲ್ಲಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೌಟ್ಗಳನ್ನು ಕೂಡ ಕೇಳ್ಕೊಬೋದು. ಫ್ರೀ ಇದ್ದಾಗ ರಿಪ್ಲೈ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂತಂದರೆ, ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದು ಇಂಜಿನಿಯರಿಂಗು ವಿವಿಧ ಕೋರ್ಸ್ಗಳು, ಅದರಲ್ಲಿ ಸ್ಪೆಷಲಿ BSc ನರ್ಸಿಂಗು, B ಫಾರ್ಮಾ ಡಿ, BPT, BP ಅದರಲ್ಲಿ ಸೈನ್ಸ್ ಕೋರ್ಸ್ಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ 2ನೇ ಸುತ್ತಿನ ಕೌನ್ಸ್ಲಿಂಗ್ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಪಾವತಿ ಮಾಡಿಕೊಂಡು ಕಾಲೇಜ್ಗಳ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಹೌದ್ರಿ, ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಇವರ ಪ್ರಕಾರ ಏನಪ್ಪ ಅಂತಂದ್ರೆ 24/8/2026 ರಿಸಲ್ಟ್ ಬಂದಿತ್ತು. ಅದಕ್ಕೆ ಚಾಯ್ಸ್ಗಳನ್ನು ಪಾವತಿ ಮಾಡಲಿಕ್ಕೆ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕಗಳನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ವಿಸ್ತರಣೆ ಮಾಡಿದ್ದಾರೆ? ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ 29ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಚಾಯ್ಸ್ಗಳ ಎಂಟ್ರಿ ಮಾಡಲಿಕ್ಕೆ 29. ಆಮೇಲೆ ಚಾಯ್ಸ್ 1 ಎಂಟ್ರಿ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 31/8/2026 ತನಕ ಟೈಮನ್ನು ಕೊಟ್ಟಿದ್ದಾರೆ, ಮಧ್ಯಾಹ್ನ ತನಕ. ಅದೇ ರೀತಿಯಾಗಿ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ 31ನೇ ತಾರೀಕು ಸಂಜೆ 6 ಗಂಟೆ ತನಕ ಟೈಮನ್ನು ಕೊಟ್ಟಿರುವಂಥದ್ದು. ಸೊ ಇದು ಹೊಸ ಅಪ್ಡೇಟ್ ರೀ, ಹೊಸದಾಗಿ ಇದೆ ಟೈಮ್ ಟೇಬಲ್ ರಿಲೀಸ್ ಮಾಡಿರುವಂಥದ್ದು. ಕೌನ್ಸ್ಲಿಂಗ್ ನಡೆಸಲು ಲಭ್ಯವಿರುವ ಕಡಿಮೆ ಸಮಯ ಗಮನದಲ್ಲಿಟ್ಟುಕೊಂಡು ಕೌನ್ಸ್ಲಿಂಗ್ನಲ್ಲಿ ಭಾಗವಹಿಸುವ ಎಲ್ಲ ಕಾಲೇಜು ಸಂಸ್ಥೆಗಳಿಗೆ ಭಾನುವಾರದಿಂದ ರಜಾವನ್ನು ಕಾರ್ಯನಿರ್ವಹಿಸಬೇಕು. ಅಂದರೆ ಈಗ ಗೌರ್ಮೆಂಟ್ ಹಾಲಿಡೇಗಳು ಇರ್ತಾವಲ್ಲ, ಅವತ್ತು ನೀವೇನು ಮಾಡಿರಪ್ಪ ಅಂದ್ರೆ ಕೆಲಸ ಮಾಡಿರಿ ಅಂತೇಳಿ ಇವರು ಕಾಲೇಜ್ನವ್ರಿಗೆ ಹೇಳಕೊಳಕೊಂತಾರೆ. ನೀವು ಸಂಡೇ ದಿನನೂ ಕೂಡ ಹೋಗಿ ಅಡ್ಮಿಷನ್ ತೊಗೋಬೋದಾ. ಆಮೇಲೆ ಏನಪ್ಪ ಅಂತಂದ್ರೆ, ಇದು ನೋಡಿರಿ, ದಿನಾಂಕ ವಿಸ್ತರಣೆ ಮಾಡಿದ್ರೆ ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ 31ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಇದು ಹೊಸ ನೋಟಿಫಿಕೇಶನ್ ಬಂದಿರುವಂಥದ್ದು.